ತುಂಬಾ ಮೆಡಿಕಲ್ ಆಸ್ಪಿರೆಂಟ್ಸ್ ಇದ್ದೀರಾ, 3ನೇ ತಾರೀಕು ನೀಟ್ ಪರೀಕ್ಷೆ ಇದೆ. 2022 ಗಿಂತ ಪೂರ್ವದಲ್ಲಿ ಮೆಡಿಕಲ್ನ ಮ್ಯಾನೇಜ್ಮೆಂಟ್ ಸೀಟ್ಗಳು ಮೆಡಿಕಲ್ ಕಾಲೇಜ್ ಅವರೇನೆ ಅಡ್ಮಿಷನ್ ಮಾಡ್ತಾ ಇದ್ರು. ನಮ್ಮಲ್ಲೇನಾದ್ರೂ ಸರ್ಕಾರಕ್ಕೆ ಬಿಟ್ಕೊಟ್ಟಂತ ಸೀಟ್ ಅಡ್ಮಿಷನ್ ಆಗಿ ನಮ್ಮ ಎಲ್ಲಾ ಕೌನ್ಸಿಲಿಂಗ್ ಮುಗಿದ್ಮೇಲೆ ಯಾರಾದ್ರೂ ಬಿಟ್ಟು ಹೋದ್ರೆ ಅವರೇನೆ ಅಡ್ಮಿಷನ್ ಮಾಡ್ತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಆದೇಶಗಳ ಹಿನ್ನೆಲೆಯಲ್ಲಿ 100% ಮೆಡಿಕಲ್ ಕಾಲೇಜಿನ ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಪ್ರವೇಶ ಆಗುವಂತದ್ದು. ದಯಮಾಡಿ ನಿಮಗೆ ಸಾಕಷ್ಟು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಎಚ್ಚರಿಕೆ ವಹಿಸಿ. ಕಳೆದ ವರ್ಷ FIR ಆಗಿದೆ, ಹಿಂದಿನ ವರ್ಷ FIR ಆಗಿದೆ. ತುಂಬಾ ಪೋಷಕರು ಮೋಸ ಹೋಗ್ತಾರೆ. ಸರ್ ಇಲ್ಲ ಸರ್, ನಮ್ಮ ಪರಿಚಯದವರು ಹೇಳಿದ್ದಾರೆ ಅದು KEO ಮಾಡೋದು ಸರ್ಕಾರಿ ಸೀಟು, ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರುತ್ತೆ, ಅದನ್ನ ನಾನು ನೇರ ಅಡ್ಮಿಷನ್. ನೀವು ಸೀಟ್ ಶೇರಿಂಗ್ ಹೇಗಿದೆ ಅಂತಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ 75% ಸೀಟ್ಗಳು KEO ಮೂಲಕ ಅಲಾಟ್ ಆಗುತ್ತೆ, 15% ಸೀಟ್ಗಳು ಸೆಂಟ್ರಲ್ ಗವರ್ಮೆಂಟ್ MCC ಮೂಲಕ ಅಲಾಟ್ ಆಗುತ್ತೆ. ಕೌನ್ಸಿಲಿಂಗ್ ಮೂಲಕ ನಿಮ್ಮ ನೀಟ್ ರ್ಯಾಂಕ್ ಆಧರಿಸಿ ಆಗುವಂತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 85% ಸೀಟ್ ಜೊತೆಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳ 100% ನಮ್ಮ ಮೂಲಕನೇ ಅಲಾಟ್ ಆಗುತ್ತೆ. ಅದರಲ್ಲಿ ನಿಮಗೆ 40% 45% ಅಷ್ಟು ಸೀಟು ಅವರು ಸರ್ಕಾರಕ್ಕೆ ಬಿಟ್ಕೊಡ್ತಾರೆ. ಸರ್ಕಾರಕ್ಕೆ ಬಿಟ್ಕೊಟ್ಟಂತಹ ಸೀಟಿಗೆ ಸರ್ಕಾರ ಫೀಸ್ ನಿಗದಿಪಡಿಸುತ್ತೆ. ಅದಕ್ಕೆ ಮೀಸಲಾತಿ ಅನ್ವಯಿಸಿ ನೀಟ್ ರ್ಯಾಂಕ್ ಆಧರಿಸಿ ನಾವು ಸೀಟ್ ಹಂಚಿಕೆ ಮಾಡ್ತೀವಿ. ಉಳಿದಂತೆ 40% ಸೀಟ್ ಏನ್ ಬರುತ್ತೆ, ಆ 40% ಸೀಟ್ ಅಲ್ಲಿ ಹೈಯರ್ ಫೀಸ್ ಅಂತೇಳಿ, ಕಳೆದ ವರ್ಷ 12 ಲಕ್ಷ ಪ್ಲಸ್ ಸೀಟ್ ಇತ್ತು, ಹೈಯರ್ ಫೀಸ್ ಅಂತೇಳಿ ಅದನ್ನ ಸಹ ಸರ್ಕಾರ ಮತ್ತೆ ಮೆಡಿಕಲ್ ಕಾಲೇಜ್ ಅಸೋಸಿಯೇಷನ್ ಅವರು 9 ದಿನ ನಿಗದಿಪಡಿಸ್ತಾರೆ. ಅದಕ್ಕೆ ಸಹ KEO ಮೂಲಕನೇ ಸೀಟ್ ಅಲಾಟ್ ಆಗುತ್ತೆ ನಿಮ್ಮ ನೀಟ್ ರ್ಯಾಂಕ್ ಆಧರಿಸಿ. ಉಳಿಯುವಂತಹ 20% ಸೀಟ್ ಏನಿದೆ, 15% ಮೆಡಿಕಲ್ ಸೀಟ್ಗಳು NRI ವಿದ್ಯಾರ್ಥಿಗಳಿಗೆ ಅಂತ ಇರ್ತಾರೆ, 5% ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರ್ತಾರೆ. ಅದಕ್ಕೆ ಫೀಸ್ ಅಷ್ಟೇ ಕಾಲೇಜ್ ಫಿಕ್ಸ್ ಮಾಡಬಹುದು, ಸೀಟ್ ಮಾತ್ರ KEO ಮೂಲಕನೇ ಅಲಾಟ್ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಮೆಡಿಕಲ್ ಸ್ಟೂಡೆಂಟ್ಸ್ ಪೋಷಕರಿಗೆ ಮಧ್ಯವರ್ತಿಗಳು ಮೋಸ ಮಾಡ್ತಾರೆ. ಯಾರಾದ್ರೂ ನೇರವಾಗಿ ಕಾಲೇಜಿಗೆ ಹೋಗಿ ತಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡ್ರಪ್ಪ ನಮ್ದೇನಿಲ್ಲ, ಈಗ ಎಲ್ಲ KEO ತಗೊಂಡಿದೆ, ತಾವು ದಯಮಾಡಿ KEO ಅಪೋಸ್ ಆಗಿ. ಆದ್ರೆ ಯಾರಾದ್ರೂ ಮಧ್ಯವರ್ತಿಗಳಿಗೆ ಹೋಗಿ ಕೇಳಿದ್ರೆ ನನಗೆ ಎಲ್ಲ ಸೆಟ್ಟಿಂಗ್ಸ್ ಇದೆ, ಕಾಲೇಜವ್ರು ನಮಗೆ ಪರಿಚಯ ಇದ್ದಾರೆ, ಇಷ್ಟು ಕೊಟ್ಬಿಡಿ ನಾನು ಮಾಡಿಸ್ತೀನಿ. ಆಗಲ್ಲ. ಉದಾಹರಣೆಗೆ ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದೆ, ನನಗೆ KEO ಮುಖಾಂತರ ನಾನು ಬರ್ತೀನಿ, ನಾನು ಹೋಗಿ ಕಾಲೇಜಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ನೀನು ಜಸ್ಟ್ KEO ಅರ್ಜಿ ಹಾಕು, ನಾನು ನಿಮಗೆ ಸೀಟ್ ಕೊಡ್ತೀನಿ ಅಂತ ಕಾಲೇಜ್ ಅವ್ರು ಹೇಳಿದ್ದಾರೆ. ನಂಬೇಡಿ. ಹೇಳ್ತೀನಿ ಹೇಗೆ ಅಂತ. ಉದಾಹರಣೆಗೆ ನಿಮ್ಮ ಕಾಲೇಜ್ ಒಂದು ಆತ್ಮೀಯತೆ ಇದೆ ಅಂತ ನೀವು ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ತಾವು ಮಾತಾಡಿಕೊಂಡು ಬಂದಿದ್ದೀರಾ. ನೀವು ಆ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡ್ತೀರಾ. ನಿಮ್ಮ ಮಗುದು 10 ಲಕ್ಷ ರ್ಯಾಂಕ್ ಇದೆ, ಆ ಕಾಲೇಜಲ್ಲಿ 2 ಮ್ಯಾನೇಜ್ಮೆಂಟ್ ಸೀಟ್ ಇದೆ. ಒಂದ್ ವೇಳೆ 6 ಲಕ್ಷ 7 ಲಕ್ಷ ರ್ಯಾಂಕ್ ಇರುವಂತಹ ನೀಟ್ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿ ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟ್ ಹಾಕಿದ್ರೆ ನಿಮ್ ಮಗುಗೆ ಸಿಗಲ್ಲ. 6 ಲಕ್ಷ 7 ಲಕ್ಷ ಇರೋ ಮಗುಗೆನೆ ಸಿಗುವಂತದ್ದು. ಇಲ್ಲಿ ಯಾವುದು ಸಹ ಬ್ಯಾಕ್ ಡೋರ್ ಎಂಟ್ರಿ ಮೆಡಿಕಲ್ ಅಲ್ಲಿ ಇಲ್ಲ. 100% ಪಾರದರ್ಶಕವಾಗಿ ಆನ್ಲೈನ್ ಮೂಲಕ ಆಗುತ್ತೆ. ಎಂಟೈರು ನೀವು ನೋಡಬಹುದು. ಆಮೇಲೆ ಸರ್ ಇದು ಹೇಗೆ ಗೊತ್ತಾಗುತ್ತೆ, ಲಾಸ್ಟ್ ಇಯರ್ ಎಷ್ಟು ಸೇಮ್ ನಾವು ಇಂಜಿನಿಯರಿಂಗ್ ಹೇಳಿದಾಗೆ ನಮ್ಮ ವೆಬ್ಸೈಟ್ ಅಲ್ಲಿ ಇಡೀ ಕಾಲೇಜ್ ವಾರು ಲಿಸ್ಟ್ ಹಾಕಿದೀವಿ ನಾವು. ವಿದ್ಯಾರ್ಥಿ ರಿಜಿಸ್ಟರ್ ನಂಬರ್, ವಿದ್ಯಾರ್ಥಿ ನೇಮು, ಅವನು ಏನು ನೀಟ್ ರ್ಯಾಂಕ್ ಇತ್ತು, ಯಾವ ಸೀಟ್ ಅವನಿಗೆ ಸಿಕ್ಕಿದೆ ಅಂತ ಹಾಕಿ. ಹಾಗಾಗಿ ನೀವು ಅತ್ಯಂತ ಪಾರದರ್ಶಕವಾಗಿದೆ. ನಿಮ್ಮ ಮಗು CET ರ್ಯಾಂಕ್ ಎಕ್ಸಾಮ್ ಬರ್ದಿತ್ತು ಅಂತಂದ್ರೆ CET ರ್ಯಾಂಕ್ ಆಧರಿಸಿ ಇಂಜಿನಿಯರಿಂಗು, ಫಾರ್ಮಾ ಡಿ ಫಾರ್ಮಾ, ಬಿ ಫಾರ್ಮಾ, ಕೃಷಿ ವಿಜ್ಞಾನಗಳೇನ್ ಬರುತ್ತೆ, ಅಗ್ರಿಕಲ್ಚರ್, ಸಿರಿಕಲ್ಚರ್, ವೆಟರ್ನರಿ ಸೈನ್ಸ್, ನರ್ಸಿಂಗ್ ಸೀಟ್ ಅಲಾಟ್ ಆದ್ರೆ ನೀಟ್ ರ್ಯಾಂಕ್ ಆಧರಿಸಿ ಆಯುಷ್, ಡೆಂಟಲ್, ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತೆ. ಆಯುಷ್, ಡೆಂಟಲ್, ಮೆಡಿಕಲ್ ಅಲ್ಲಿ ನೀಟ್ ರ್ಯಾಂಕ್ ಆಧರಿಸಿ 100% ಸೀಟುಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಅಲಾಟ್ ಮಾಡುತ್ತೆ. ಫೀಸ್ ಫಿಕ್ಸ್ ಮಾಡುವಂತದ್ದು ಮಾತ್ರ
ಮ್ಯಾನೇಜ್ಮೆಂಟ್ ಮತ್ತೆ NRI ಗೆ ಸಂಬಂಧಪಟ್ಟಂತಹ ಫೀಸ್ ಎಷ್ಟು ಬೇಕಾದ್ರೂ ಹೈಯೆಸ್ಟ್ ಅಂದ್ರೆ 45 ಲಕ್ಷದ ಒಳಗಡೆ ಎಷ್ಟು ಬೇಕಾದ್ರೂ ಕಾಲೇಜ್ ಅವರು ಫಿಕ್ಸ್ ಮಾಡಬಹುದು. ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಉಳಿದಂತಹ 70ರಷ್ಟು ಸೀಟ್ಗಳಿಗೆ ಒಂದು ಒಮ್ಮತದ ಅಭಿಪ್ರಾಯದಿಂದ ಸರ್ಕಾರ ಮತ್ತು ಅಸೋಸಿಯೇಷನ್ ಫಿಕ್ಸ್ ಮಾಡ್ತಾರೆ. ದುಡ್ಡನ್ನ ಸಹ ನಾವು ಅಲಾಟ್ ಮಾಡುವಂತಹ ಸೀಟ್ಗಳಿಗೆ ಶುಲ್ಕವನ್ನ ನಾವೇ ಕಟ್ಟಿಸ್ಕೊಳ್ತೀವಿ, ಅವರೇ ಕಟ್ಟಿಸ್ಕೊಳ್ತೀವಿ. ನಂತರ ನಾವು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸರ್ MCC ನಲ್ಲೂ ಮೆಡಿಕಲ್ ಕೌನ್ಸಿಲಿಂಗ್ ಆಗ್ತಿರುತ್ತೆ, KE ನಲ್ಲೂ ಆಗ್ತಿರುತ್ತೆ. ನಾವು ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ, ಎಲ್ಲಿ ದುಡ್ಡು ಕಟ್ಟಿದ್ರೆ ನೀವು ವಾಪಸ್ ಕೊಡ್ತೀರಾ? ದಯಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಮೆಡಿಕಲ್ ಆಸ್ಪಿರೆಂಟ್ಸ್ ಏನಿದ್ದೀರಾ ಅಲ್ಲೂ ಭಾಗವಹಿಸಿ, ಇಲ್ಲೂ ಭಾಗವಹಿಸಿ. ಕರ್ನಾಟಕ ರಾಜ್ಯದ 15% ಸರ್ಕಾರಿ ಮೆಡಿಕಲ್ ಕಾಲೇಜಿನ ಸೀಟ್ಗಳು MCC ಅವರು ಅಲಾಟ್ ಮಾಡ್ತಾರೆ ಮೆರಿಟ್ ಮೇಲೆ. ನೀವು ಅಲ್ಲೂ ಭಾಗವಹಿಸಿ. ಅವ್ರದ್ದು ರಿಸಲ್ಟ್ ಬಂದ ನಂತರನೇ KE ಅವರು ರಿಸಲ್ಟ್ ಬಿಡುವಂತದ್ದು. ಒಂದ್ ವೇಳೆ ಅಲ್ಲಿ ಸಿಕ್ಕಿತ್ತು ಅಂತಂದ್ರೆ ನಾವು ಸರ್ ಅಲ್ಲಿ ಸಿಕ್ಕಿದೆ, ಅದಕ್ಕಿಂತ ಒಳ್ಳೆ ಕಾಲೇಜ್ ಕರ್ನಾಟಕದಲ್ಲಿ ಸಿಕ್ಬೋದಾ ಅಂತ ನಾನು ವೇಟ್ ಮಾಡ್ತೀನಿ, ನಿಮ್ ರಿಸಲ್ಟ್ ಬರತಕ್ಕ. ನೋ ಪ್ರಾಬ್ಲಮ್. ಅವ್ರ ರಿಸಲ್ಟ್ ಬಂದಾದ್ಮೇಲೆ ನಾನ್ ನನ್ನ ರಿಸಲ್ಟ್ ಕೊಡ್ತೀನಿ, ಎಕ್ಸಿಟ್ ಆಗೋರಿಗೆ ಅವಕಾಶ ಕೊಡ್ತೀನಿ, ನಂತರ ನಾನು ರಿಸಲ್ಟ್. ನಾವು ಕಳೆದ ವರ್ಷನೂ ಅಷ್ಟೇನೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ, ಅಂದ್ರೆ ಎರಡು ಕಡೆ ನಮ್ಮವರಿಗೆ ಅವಕಾಶ ಸಿಗುವಂತೆ ಎಷ್ಟೆಲ್ಲ ಅನುಕೂಲ ಮಾಡಬೇಕು ಅಷ್ಟೆಲ್ಲ ಮಾಡಿದೀವಿ. ಬಟ್ ಥರ್ಡ್ ರೌಂಡ್ ಒಂದು ಕೋರ್ಟ್ಗೆ ಸ್ವಲ್ಪ ಕೇಸ್ ಆಗಿತ್ತು, ಅದು ನಮ್ಮ ತಪ್ಪಿದ್ದ ಅಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಸೀಟ್ ಇನ್ಕ್ರೀಸ್ ಆಗಿದ್ರಿಂದ ಥರ್ಡ್ ರೌಂಡ್ ಮಾತ್ರ ನಮ್ದು ಸ್ವಲ್ಪ ಡಿಲೇ ಆಯ್ತು. ಉಳಿದಂತೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಮಾಡಬೇಕು ಅಷ್ಟು ಅನುಕೂಲ ಮಾಡಿಕೊಡ್ತೀವಿ. ಕೌನ್ಸಿಲಿಂಗ್ ಅಂತಂದ್ರೆ ಬೇರೆದೆಲ್ಲ ಏನಾಗುತ್ತೆ, ನಿಮಗೆ ಒಂದೇ ಕೋರ್ಸ್ ಉದಾಹರಣೆಗೆ MCC ಅಂತಂದ್ರೆ ಮೆಡಿಕಲ್ ಮಾತ್ರ ಅವರು ಅಲಾಟ್ ಮಾಡ್ತಾರೆ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕು. ನಮ್ದು ಏನ್ ಸಮಸ್ಯೆ ನಿಮಗೆ ಅಂತಂದ್ರೆ, ನಿಮ್ ನಾಗಿನ್ ಓಪನ್ ಮಾಡಿದ್ರೆ 240ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ 10 ಬ್ರಾಂಚ್ ಇದ್ರೆ 10 ಬ್ರಾಂಚ್ ಬರುತ್ತೆ. ಅದೇ ರೀತಿ ಮೆಡಿಕಲ್ ಕಾಲೇಜು, ಆಯುಷ್, ಡೆಂಟಲ್ ಎಲ್ಲ ಬರೋದ್ರಿಂದ ನೀವು ಎಲ್ಲದಕ್ಕೂ ಆಪ್ಷನ್ ಹೇಗೆ ತುಂಬಾ ಕ್ಲಾರಿಟಿ ಇರುತ್ತೆ. ಕೆಲವು ಮೆಡಿಕಲ್ಲೇ ಮಾಡದ್ ನಾನು, ಓಕೆ ನಿಮ್ದು ತೊಂದ್ರೆ ಇಲ್ಲ. ಕೆಲವ್ರದ್ದು ಏನಾಗುತ್ತೆ, ಮೆಡಿಕಲ್ಲೇ ಟ್ರೈ ಮಾಡ್ತೀನಿ, ಸಿಕ್ಕಿಲ್ಲ ಅಂದ್ರೆ ಡೆಂಟಲ್, ಅದು ಸಿಕ್ಕಿಲ್ಲ ಅಂದ್ರೆ ಆಯುಷ್, ಅದು ಸಿಕ್ಕಿಲ್ಲ ಅಂದ್ರೆ ಪ್ಲಾನ್ ಬಿ ಇಂಜಿನಿಯರಿಂಗ್. ನೀವೇನ್ ಮಾಡ್ಬೇಕಾಗುತ್ತೆ, ಆಪ್ಷನ್ಸ್ ಗಳನ್ನ ಜಾಸ್ತಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸರ್ ಎಷ್ಟು ಬೇಕಾದ್ರೂ ಮಾಡ್ಬೋದಾ? ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾವು ಅಲಾಟ್ ಮಾಡುವಾಗ ನಿಮ್ಮ ರ್ಯಾಂಕ್, ನಿಮ್ಮ ರಿಸರ್ವೇಶನ್, ನಿಮ್ಮ ಪ್ರಿಯಾರಿಟಿ, ನೀವು ಯಾವ್ದು ಫಸ್ಟ್ ಅಂತ ಆಗಿದ್ದೀರಾ ಅದ್ರ ಮೇಲೆ ನಾವು ಮಾಡ್ತೀವಿ. ಸರ್ ಒಂದ್ಸರಿ ಮಾಡ್ತಿದ್ದಂಗೆ ಇದಾಗ್ಬಿಟ್ಟು ಏನ್ ಚಿಂತೆ ಮಾಡ್ಬಿಡಿ. ನಾವು ಆಪ್ಷನ್ ಎಂಟ್ರಿ ಓಪನ್ ಮಾಡಿದ್ಮೇಲೆ ಮಾಕ್ ರಿಸಲ್ಟ್ ಅಂತ ಬಿಡ್ತೀವಿ. ಅದಾದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಮತ್ತೆ ನಾವು ನಿಮಗೆ ಮೇಲೆ ಕೆಳಗೆ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಅದಾದ್ಮೇಲೆ ನಾವು ರಿಸಲ್ಟ್ ಬಿಡ್ತೀವಿ. ಅಲ್ಲೂ ತಪ್ಪಾಗಿತ್ತು, ನೀವು ಸೆಕೆಂಡ್ ರೌಂಡ್ ಗೆ ಬರ್ಬೋದು ಅಪ್ಗ್ರೇಡೇಷನ್. ಆಮೇಲೆ ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ತುಂಬಾ ಪೇರೆಂಟ್ಸ್ ಮಕ್ಕಳಿಗೆ ಒಟ್ಟು ನಾನು ಮೆಡಿಕಲ್ ಮಾಡಿಸ್ಬೇಕು, ಎಷ್ಟಾದ್ರೂ ದುಡ್ಡು ಖರ್ಚಾಗಲಿ, ಜಮೀನ್ ಮಾಡ್ಲಿ, ಆತರ ಇಲ್ಲ. ಈಗ ನಿಮ್ಮ ಹತ್ರ ಎಷ್ಟು ದುಡ್ಡು ಇರ್ಬೋದು, ಎಷ್ಟು ಸಾಲ ಮಾಡ್ಲಿಕ್ಕೆ ರೆಡಿ ಇರ್ಬೋದು, ಅಂತಿದಂಗೆನೆ ಇವತ್ತು ಮೆಡಿಕಲ್ ಮಾಡ್ಸಕ್ ಆಗಲ್ಲ. ನಿಮ್ಮ ನೀಟ್ ರ್ಯಾಂಕ್ ಸಹ ಬೇಕು. ದಯಮಾಡಿ ಪೇರೆಂಟ್ಸ್ ಹಠಕ್ಕೆ ಬಿದ್ದು ಮೆಡಿಕಲ್ ಮಾಡಿಸ್ಲೇಬೇಕು ಅಂತ ನೀಟ್ ರ್ಯಾಂಕ್ ಇಲ್ಲ ಅಂತಂದ್ರು ಅನ್ಯ ಮಾರ್ಗದಲ್ಲಿ ಹೋಗುವಂತ ಪ್ರಯತ್ನ ಮಾಡಬೇಡಿ. ನೀವು ಸಕ್ಸೀಡ್ ಆಗೋದಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ನೀಟ್ ರ್ಯಾಂಕ್ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಗೆ ಅಷ್ಟೇ ಮುಖ್ಯವಾಗಿರುತ್ತೆ. ಅನ್ಯ ಮಾರ್ಗಗಳಿಂದ ನಿಮಗೆ ಸೀಟ್ ಕೊಡಿಸ್ತೀವಿ ಅಂತ ಮಾಡುವಂತಹ ಮೆಂಟರ್ ನಿಮಗೆ ಏನಾದ್ರು ಸಿಕ್ಕಿದ್ರೆ ದಯಮಾಡಿ ನಮ್ ಗಮನಕ್ಕೆ ತನ್ನಿ. ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್. ಯಾರು ನ್ಯಾಯಯುತವಾಗಿ ನಿಮ್ಗೆ ಮೆಂಟಿಂಗ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ಕೌನ್ಸಿಲಿಂಗ್ ಬಗ್ಗೆ, ಖಂಡಿತ ಕೇಳಿ, ನಂದು ಆಕ್ಷೇಪ ಇಲ್ಲ. ಬಟ್ ಆದ್ರೆ ನನಗೆ ಕಾಂಟ್ಯಾಕ್ಟ್ ಇದೆ, ಪರಿಚಯ ಇದೆ, KE ಅಫಿಷಿಯಲ್ಸ್ ಪರಿಚಯ ಇದ್ದಾರೆ, ನಂಬಕ್ ಹೋಗ್ಬೇಡಿ. ನಮ್ಗೆ ಎಲ್ಲರೂ ಪರಿಚಯನೇ.